ಇಡೀ ದೇಶದಲ್ಲೇ ಒಂದು ರೀತಿಯಾಗಿ ಬೆಂಗಳೂರಿನಲ್ಲಾದಂಥ ಈ ದರೋಡೆ ಅಚ್ಚರಿಯನ್ನು ಉಂಟು ಮಾಡಿತ್ತು. ಏನಪ್ಪ ಹಗಲಿನಲ್ಲಿ ಈ ರೀತಿಯಾಗಿ 7 ಕೋಟಿ 11 ಲಕ್ಷವನ್ನು ಹಾಡಾಗಲಿ ದರೋಡೆ ಮಾಡ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಹೇಳಿ. ಆದರೆ ಇಮ್ಮಿಡಿಯೇಟ್ ಆಗಿ 54-56 ಗಂಟೆಯೊಳಗಡೆಗೆ ಪೊಲೀಸರು ಇವ್ರನ್ನ ಹಿಡ್ಕೊಂಡು ಬಂದು ದುಡ್ಡನ್ನು ಕೂಡ 5 ಕೋಟಿ 76 ಲಕ್ಷ ಹಿಡ್ಕೊಂಡು ಬಂದಿದ್ದಾರಲ್ಲ, ಅದ್ಭುತ ಕಾರ್ಯಾಚರಣೆ. ಪೊಲೀಸರಿಗಂತೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದರಲ್ಲೂ ಕೂಡ ಪೊಲೀಸರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇದರಲ್ಲಿ ಕಿಂಗ್ ಪಿನ್ ಅಂತೆ. ರಕ್ಷಣೆ ಮಾಡುವಂಥವ್ರೆ ಹಿಂಗೆ ಮಾಡ್ಬಿಟ್ರೆ ಹೆಂಗ್ರಪ್ಪ ಅನ್ನುವಂಥ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಒಳ್ಳೆಯವರು ಇರೋದಿಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಒಳ್ಳೆಯವರು ಇರೋದಿಲ್ಲ. ಹಾಗೆ ಪರಿಸ್ಥಿತಿ ಈಗ ಇಲ್ಲಾಗಿರುವಂಥ ಬೆಳವಣಿಗೆ. ಈಗ ಪೊಲೀಸರು ಇವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ. ಎಲ್ಲಿ ಹೋಗಿದ್ರು, ದುಡ್ಡು ಎಲ್ಲಿ ಸಿಕ್ತು, ಹೇಗಿತ್ತು ಕಾರ್ಯಾಚರಣೆ, ಬೇಕಲ್ವಾ ನಿಮಗೂ ಇನ್ಫಾರ್ಮೇಷನು? ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರು ಡಕಾಯಿತಿ ಗ್ಯಾಂಗ್ ಬಂಧನ, 3 ಅರೆಸ್ಟ್, 5.76 ಕೋಟಿ ಸೀಸ್. 54 ಗಂಟೆಯಲ್ಲಿ ಪ್ರಕರಣ ಭೇದಿಸಿದ ಖಾಕಿ ಪಡೆ. ಬೆಂಗಳೂರಲ್ಲಿ ಹಗಲು ದರೋಡೆ ಮಾಡಿ ಪೊಲೀಸರಿಗೆ ಚಾಲೆಂಜ್ ಮಾಡಿದ್ದ ಖತರ್ನಾಕ್ ಗ್ಯಾಂಗ್ ಅಂಧರಾಗಿದ್ದಾರೆ. ಹೌದು, ನವೆಂಬರ್ 19 ಮಠ ಮಧ್ಯಾಹ್ನ ಸಿಸಿಟಿವಿ ಇಲ್ಲದ ಕಡೆಗೆ ಎಟಿಎಂಗೆ ಹಣ ತುಂಬುವ ವಾಹನವನ್ನ ಹೈಜಾಕ್ ಮಾಡಿ ಬರೋಬ್ಬರಿ 7 ಕೋಟಿ ಹಣ ಕದ್ದು ಎಸ್ಕೇಪ್ ಆಗಿದ್ದ ಗ್ಯಾಂಗ್ ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾರೆ. 3 ತಿಂಗಳಿನಿಂದ ದರೋಡೆಗೆ ಸ್ಕೆಚ್, 15 ದಿನಗಳಿಂದ ಸ್ಥಳಗಳ ಪರಿಶೀಲನೆ. ಸಿಸಿಟಿವಿ ಇಲ್ಲದ ಜಾಗಗಳೇ ಇವರ ಟಾರ್ಗೆಟ್. ಸಿಎಂಎಸ್ ಮಾಜಿ ನೌಕರ, ಹಾಲಿ ನೌಕರ ಹಾಗೂ ಪೇದೆಯೂ ಸೇರಿದಂತೆ 8 ಜನರ ತಂಡ ಕಳೆದ 3 ತಿಂಗಳಿನಿಂದ ದರೋಡೆಗೆ ಸಂಚು ರೂಪಿಸಿದ್ರು. 15 ದಿನ ಅದಕ್ಕಾಗಿ ರೇಖಿ ಮಾಡಿದ್ರು. ಸಿಎಂಎಸ್ ಏಜೆನ್ಸಿ ವೆಹಿಕಲ್ ಇನ್ಚಾರ್ಜ್ ಮಾಹಿತಿಯ ಮೇರೆಗೆ ನವೆಂಬರ್ 19ರಂದು ಟೈಮ್ ಅನ್ನ ಫಿಕ್ಸ್ ಮಾಡಿಕೊಂಡು ದರೋಡೆ ಮಾಡೇ ಬಿಟ್ರು. ಪೊಲೀಸರ ಕಣ್ಣು ತಪ್ಪಿಸಲು 15 ದಿನ ಸಿಸಿಟಿವಿ ಇಲ್ಲದ ಜಾಗಗಳನ್ನೇ ಹುಡುಕಿದ್ರು. ಹೆಚ್ಚು ಹಣ ತುಂಬಿರುವ ವಾಹನದ ಮಾಹಿತಿ ಸಿಗ್ತಾ ಇದ್ದಂತೆ ವಾಹನ ಹೈಜಾಕ್ ಮಾಡಿ 7 ಕೋಟಿ 11 ಲಕ್ಷ ಹಣ ಕದ್ದು ಎಸ್ಕೇಪ್ ಆದ್ರು. ಆಡಾಗಲೇ ಬೆಂಗಳೂರಿನಿಂದ ದರೋಡೆ ಮಾಡಿದ್ದಂಥ ಆರೋಪಿಗಳನ್ನು ಬಂಧನ ಮಾಡಿ ದರೋಡೆ ಮಾಡಿದ್ದಂಥ 5 ಕೋಟಿ 76 ಲಕ್ಷ ಹಣವನ್ನು ರಿಕವರಿ ಮಾಡಿಕೊಳ್ಳುವ ಕೆಲಸವನ್ನು ಬೆಂಗಳೂರು ಪೊಲೀಸರು ಮಾಡ್ತಿರುವಂಥದ್ದು. ಸದ್ಯ ರಿಕವರಿ ಮಾಡಿರುವಂಥ ಹಣವನ್ನು ಬೆಂಗಳೂರಿನ COP ಕಚೇರಿಯಲ್ಲಿ ಡಿಸ್ಪ್ಲೇ ಮಾಡಿರುವುದನ್ನು ನಾನು ತೋರಿಸ್ತೀನಿ. BCP ಅನ್ನುವಂಥ ಒಂದು ಇನ್ಸಿಲನ್ನು ಹಾಕಿ ಸುಮಾರು 5 ಕೋಟಿ 76 ಲಕ್ಷ ಹಣವನ್ನು ಅವರಿಂದ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ದರೋಡೆಕೋರರು ಒಟ್ಟು 7 ಕೋಟಿ 11 ಲಕ್ಷ ಹಣವನ್ನು ದರೋಡೆ ಮಾಡಿದರು. ಅದರಲ್ಲಿ 3 ಜನ ಆರೋಪಿಗಳನ್ನು ಬಂಧನ ಮಾಡಿ ಬಂಧಿತ ಆರೋಪಿಗಳಿಂದ 5 ಕೋಟಿ 76 ಲಕ್ಷ ನಗದನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಸುಮಾರು 4 ಜನ ಅಧಿಕಾರಿಗಳು ಸೇರಿ ಒಟ್ಟು 200 ಸಿಬ್ಬಂದಿಗಳ ಕಾರ್ಯಾಚರಣೆಯ ಫಲವಾಗಿ ಈ ಒಂದು ಯಶಸ್ವಿ ದರೋಡೆಕೋರರನ್ನು ಬಂಧಿಸಲಿಕ್ಕೆ ಸಹಕಾರಿಯಾಗಿರುವಂಥದ್ದು. ಮೊಬೈಲ್ ಬಳಸದೆ ಖಾಕಿ ಕಣ್ತಪ್ಪಿಸುವ ಹುನ್ನಾರ, ಪದೇ ವಾಹನ ಬದಲಾವಣೆ. ದರೋಡೆಕೋರರು ಪೊಲೀಸರಿಗೆ ಒಂದೇ ಒಂದು ಕ್ಲೂ ಸಿಗದಂತೆ ಮಾಡಲು ಮಾಡಿದ ಐಡಿಯಾಗಳೇನು ಕಮ್ಮಿ ಇಲ್ಲ. ಮೊಬೈಲ್ ಬಳಸದೆ ಪೊಲೀಸರ ಕಣ್ತಪ್ಪಿಸುವ ಹುನ್ನಾರ ಮಾಡಿದ್ರು. ಪದೇ ವಾಹನಗಳನ್ನ ಬದಲಾಯಿಸಿದ್ರು. ವಿವಿಧ ಭಾಷೆ ಮಾತನಾಡಿ ದಾರಿ ತಪ್ಪಿಸೋ ಯತ್ನ ಪಟ್ರು. ಆದ್ರೆ ಇದ್ಯಾವುದು ಕೂಡ ಫಲ ಕೊಡ್ಲಿಲ್ಲ. ಘಟನೆ ನಡೆದು 1.5 ತಾಸಿನ ಬಳಿಕ ಪೊಲೀಸರಿಗೆ ಮಾಹಿತಿ ಸಿಕ್ಕರೂ ಕೂಡ 54 ಗಂಟೆಯಲ್ಲಿ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದರೋಡೆಕೋರರು ದರೋಡೆ ಮಾಡಿದಂಥ ಹಣವನ್ನು ಈಗ ರಿಕವರಿ ಮಾಡ್ಕೊಂಡಿರುವಂಥದ್ದು. ಅದರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ನಗರ ಪೊಲೀಸ್ ಆಯುಕ್ತರು ಕೂಡ ಇದ್ದಾರೆ. ಸರ್ ಹೆಂಗಿತ್ತು ಈ ಆರೋಪಿಗಳ ಕಾರ್ಯಾಚರಣೆ, ಏನು ಪ್ಲಾನಲ್ಲಿ ಮಾಡಿದ್ರು? ನಮ್ಮ ಶ್ರಮ ಅಂದರೆ ನಮ್ಮ ಎಲ್ಲ ಎಂಟೈರ್ ಟೀಮ್ ಅವರು ತುಂಬ ಶ್ರಮ ಮಾಡಿದರು. ಎಲ್ಲ ಆಫೀಸರ್ಸ್ ಮೆನ್ 200ಕ್ಕಿಂತ ಜಾಸ್ತಿ ಅವರು ಅಲ್ಲಿ ಹೋಗಿ ಟೀಮ್ಸ್ ಫಾರ್ಮೇಷನ್ ಮಾಡಿ ಅಲ್ಲಿ ಸರ್ಚೇಸ್ ರೇಡ್ಸ್ ಎಲ್ಲ ಮಾಡಿದ್ದಾರೆ ಅವರು. ಇದು ಭಾಳ ಒಂದು ದೊಡ್ಡ ಜಾಲ ಇತ್ತು. ಆ ದೊಡ್ಡ ಜಾಲಿಗೆ ಭೇದಿಸಲಿಕ್ಕೆ ಅಷ್ಟೇ ದೊಡ್ಡ ನಾವು ಟೀಮ್ ರೆಡಿ ಮಾಡಿ ಅವ್ರಿಗೆ ಹಿಡಿದಿದ್ದೀವಿ. ಸ್ಟಾಫ್ ಇನ್ವಾಲ್ವ್ಮೆಂಟ್ ಇದೆ, ಅವರು ಕ್ರಿಮಿನಲ್, ಅವ್ರ ಬಗ್ಗೆ ಖಂಡಿತ ಕ್ರಮ ತಗೊಳ್ತೀವಿ. ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಸರ್ ಎಷ್ಟು ದಿನದಿಂದ ಈ ಪ್ಲಾನ್ ನಡೆದಿದೆ, ಯಾರೆಲ್ಲ ಸೇರಿ ಪ್ಲಾನ್ ಮಾಡ್ಕೊಂಡಿದ್ರು? 3 ತಿಂಗಳಿಂದ ಅಂದಾಜು ಪ್ಲ್ಯಾನ್ ಇದು ಆಯಿತು. ಮತ್ತು 5-5 ದಿವಸದಿಂದ ಕಂಟಿನ್ಯೂಸ್ ರೇಖಿ ಮಾಡ್ತಾಯಿದ್ರು ಆ ಏರಿಯಾಗೆ, ಎಲ್ಲೆಲ್ಲಿ ಯಾವ ರೀತಿ ಹೋಗ್ತದೆ, ಗಾಡಿ ಯಾವ ರೀತಿ ಮೂವ್ಮೆಂಟ್ ಇದೆ. ಸರ್ ಇದರಲ್ಲಿ CMS ಕಂಪನಿಯ ಸಿಬ್ಬಂದಿಗಳ ಪಾತ್ರ ಮತ್ತು ಅವರು ಹೇಗೆ ಕೆಲಸ ರೋಲ್ ಈಗ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಬಟ್ ಅವ್ರದ್ದು ಕೂಡ ಎಲ್ಲ ಇದರಲ್ಲಿ ಆಪ್ರೇಷನ್ಸಲ್ಲಿ, ಯಾಕೆಂದರೆ ಅವ್ರಿಗೆ ಮಾಹಿತಿ ಇತ್ತು, ಮೂಮೆಂಟಲ್ಲಿ ಮಾಹಿತಿ ಇತ್ತು, ಪ್ರತಿಯೊಂದು ತೆಗಿತಾ ಇದ್ದಾರೆ. ಇನ್ನೂ 5-6 ಜನ ಆರೋಪಿಯರು ಇದ್ದಾರೆ ಮತ್ತು ಮಿಕ್ಕಿದ್ದು ಹಣ ರಿಕವರಿ ಆಗಬೇಕು.
ಆರೋಪಿಗಳ ಬೆನ್ನತ್ತಿ ಹೊರಟ ಪೊಲೀಸರು ಮೊದಲಿಗೆ ನಗರದೆಲ್ಲೆಡೆ ನಾಕಾಬಂದಿ ಹಾಕಿ ತನಿಖೆಯನ್ನ ಆರಂಭಿಸಿದ್ರು. ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಗೋವಾದಲ್ಲಿ ಆರೋಪಿಗಳಿಗಾಗಿ ಸುಮಾರು 200 ಪೊಲೀಸರು ಹಗಲು ರಾತ್ರಿ ಹುಡುಕಾಡಿದ್ರು. 30ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಮಾಡಿದ್ರು. ತಾಂತ್ರಿಕ ಮಾಹಿತಿ ಹಾಗೂ ಸ್ಥಳೀಯರ ಮಾಹಿತಿಯನ್ನ ಪಡೆದು ಸಿಎಂಎಸ್ ಏಜೆನ್ಸಿ ಮಾಜಿ ನೌಕರ ಕ್ಸೇವಿಯರ್, ಗೋವಿಂದಪುರ ಪೇದೆ ಅಣ್ಣಪ್ಪ ನಾಯಕ್, ಸಿಎಂಎಸ್ ಏಜೆನ್ಸಿ ವಾಹನ ಉಸ್ತುವಾರಿ ಗೋಪಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ದರೋಡೆಕೋರರು ಪದೇ ಪದೇ ವಾಹನ ಬದಲಾಯಿಸಿದ್ರೂ ಬೆನ್ನು ಬಿಡದೆ ಕಳ್ಳರ ಜಾಡು ಹಿಡಿಯುವಲ್ಲಿ ಸಕ್ಸೆಸ್ ಆಗಿದ್ದಾರೆ ನಮ್ಮ ಪೊಲೀಸರು. ಪ್ರಕರಣವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕೆಲಸ ಮಾಡಲಾಗಿದೆ. ದರೋಡೆಕೋರರಿಗೆ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಿಸಿಬಿ ಡಿಸಿಪಿ ಹಾಗೂ ದಕ್ಷಿಣ ವಿಭಾಗದ ಡಿಸಿಪಿ ಹಾಗೂ 2 ಜಂಟಿ ಪೊಲೀಸ್ ಆಯುಕ್ತರಿಂದ ಕಾರ್ಯಾಚರಣೆ ಮಾಡಲಾಗಿದೆ ಅಂತ ತನಿಖಾ ತಂಡಕ್ಕೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ 5 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ಒಟ್ಟಾರೆ ಕಳ್ಳರು ಚಾಪೆ ಕೆಳಗಡೆಗೆ ನುಗ್ಗಿದ್ರೆ ಬೆಂಗಳೂರು ಪೊಲೀಸರು ರಂಗೋಲಿ ಕೆಳಗಡೆಗೆ ನುಗ್ಗಿ ದರೋಡೆಕೋರರನ್ನ ಲಾಕ್ ಮಾಡಿದ್ದಾರೆ. ಪೊಲೀಸರ ಚುರುಕುತನದ ಮುಂದೆ ಕಳ್ಳರ ಪ್ಲಾನ್ ಫ್ಲಾಪ್ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಮುರಳೀಧರ್ ಜೊತೆಗೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.